Hi guys, I'm your physics lecturer Sunil sir. Okay, in previous class we have studied the lot of problems ತುಂಬಾನೇ study ಮಾಡಿದ್ವಿ. So we will continue this, that is electric potential and capacitance chapter ಅಲ್ಲಿ. Okay, ಇವತ್ತಿನ ಇಲ್ಲಿ ಓಲ್ಡ್ ಕ್ವೆಶ್ಚನ್ ಪೇಪರ್ಸ್ ಅಲ್ಲಿ ಬಂದಿರುವಂತ ಕ್ವೆಶ್ಚನ್ಸ್ ಎಲ್ಲವನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ದೇ ಆರ್ ಆಲ್ರೆಡಿ ಆಸ್ಕ್ಡ್ ಇನ್ CET, JE and NEET question papers. Okay. So in this, the first question is network of 420 microfarad capacitors is connected to a 600 volt supply as shown in the figure. The equivalent capacitance of the network is illen kelidare. So this is a equivalent capacitance. Okay. Okay. The equivalent capacitance, it will be the capacitor, minimum capacitor. Okay. So okay, we will start from this. Okay. Oh, the three capacitors. Okay, yeah, see it. Okay, we will start from here. No, see it. The equivalent capacitance of the network as shown in the figure. Okay, ಇಲ್ಲಿ ಒಂದು ನೆಟ್ವರ್ಕ್ ಕೊಟ್ಟಿದ್ದಾರೆ, ಇದರ ಈಕ್ವಲೆಂಟ್ ಕೆಪಾಸಿಟೆನ್ಸ್ ಎಷ್ಟು ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, ಇದರ ಈಕ್ವಲೆಂಟ್ ಕೆಪಾಸಿಟೆನ್ಸ್ ಎಷ್ಟಿರುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ಹೌ ವಿ ಕ್ಯಾನ್ ಫೈಂಡ್ ಔಟ್ ದಿ ಈಕ್ವಲೆಂಟ್ ಕೆಪಾಸಿಟೆನ್ಸ್? ಇದರ ಈಕ್ವಲೆಂಟ್ ಕೆಪಾಸಿಟೆನ್ಸ್ ಇಲ್ಲಿ ನೋಡಿ, ಇದು ಒಂದು ಪಾಯಿಂಟ್ ಇದೆ ಅಲ್ವಾ, ಇದು ಈ ಒಂದು ಪಾಯಿಂಟ್. ಓಕೆ, ಇದು ಇನ್ನೊಂದು ಪಾಯಿಂಟ್. ಈಗ ನೋಡಿ ಅದು ಹೇಗಿದೆ ಅಂತ ಹೇಳಿದ್ರೆ 400 ಪಿಕೋಫ್ಯಾರಡೆ, ಇದು ಸಹ 400 ಪಿಕೋಫ್ಯಾರಡೆ, ಆಮೇಲೆ ಇದು ನೋಡಿ 400 ಪಿಕೋಫ್ಯಾರಡೆ. ಈ ಮೂರು ಕೆಪಾಸಿಟರ್ ಏನಿದೆ, C2, C3 ಅಂಡ್ C4. ಓಕೆ, ಈ ಎರಡು ಜಂಕ್ಷನ್ ಅಲ್ಲಿ ನೋಡಿ ಇದೇನಾಗಿರುತ್ತೆ, ಈ ಪಾಯಿಂಟ್ ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ಹಿಯರ್ ಈ ಮೂರು ಕೆಪಾಸಿಟರ್ ಯಾವ ತರ ಇದೆ, ಸೀರೀಸ್ ಕನೆಕ್ಷನ್ ಇದೆ, ಒಂದಾದ್ಮೇಲೆ ಒಂದಕ್ಕೊಂದು ಕನೆಕ್ಟ್ ಆಗಿದೆ ನೋಡಿ. ಇದು ಇದಕ್ಕೆ ಕನೆಕ್ಟ್ ಆಗಿದೆ, ಇದು ಇದಕ್ಕೆ ಕನೆಕ್ಟ್ ಆಗಿದೆ, ಇದು ಈ ಬ್ಯಾಟ್ರಿಗೆ ಈ ತರ ಕನೆಕ್ಟ್ ಆಗಿದೆ ಅಲ್ವಾ. ಸೊ ದೀಸ್ ಈಸ್ ಇನ್ ದಿ ಸೀರೀಸ್ ಕನೆಕ್ಷನ್. ಯಾವ ತರ ಇದೆ, ಇದು ಸೀರೀಸ್ ಕನೆಕ್ಷನ್ ಅಲ್ಲಿ ಇದೆ. ಓಕೆ, ಹೇಗೆ ಹೇಗೆ ಮಾಡ್ತೀನಿ, ಡ್ರಾ ಮಾಡ್ತೀನಿ ನಾನು. ದಿಸ್ ಇಸ್ ಒನ್ ಕೆಪಾಸಿಟರ್, ದಿಸ್ ಇಸ್ ಅನದರ್ ಕೆಪಾಸಿಟರ್ ಅಂಡ್ ದಿಸ್ ಇಸ್ ಅನದರ್ ಕೆಪಾಸಿಟರ್. ಈ ಮೂರು ಏನಿದೆ ಸೀರೀಸ್ ಅಲ್ಲಿ ಇದೆ ಅಲ್ವಾ. ದಿಸ್ ಇಸ್ 400 picofarad, 400 picofarad, this is also 400 picofarad. ಈಗ ನೆಕ್ಸ್ಟ್ ಒನ್ ನೋಡಿ, ನೆಕ್ಸ್ಟ್ ಒನ್ ಏನಿದೆ 100 picofarad. 100 picofarad ಎಲ್ಲಿ ಟಚ್ ಆಗಿದೆ, ಈ ಪಾಯಿಂಟಿಗೆ, ಯಾವುದು ಲಾಸ್ಟ್ ಇದೆಯಲ್ಲ C3 ಅಲ್ವಾ. ದಿಸ್ ಇಸ್, ಐ ವಿಲ್ ಟೇಕ್ ಇಟ್ ಆಸ್ C4. ಇದು C4 ಇದೆ, ದಿಸ್ ಇಸ್ C2 ಅಂಡ್ ದಿಸ್ ಇಸ್ C3. ಈ 100 picofarad ಎಲ್ಲಿ ಟಚ್ ಆಗಿದೆ, ಇದು ಇಲ್ಲಿಂದ ಇಲ್ಲಿ ಟಚ್ ಆಗಿದೆ ಅಲ್ವಾ, ಈ ಪಾಯಿಂಟಿಗೆ. ಸೊ ಈ ಪಾಯಿಂಟ್ ಇಂದ ಲಾಸ್ಟ್ ಪಾಯಿಂಟ್ ಇಂದ ಇಲ್ಲಿ ದಿಸ್ ಇಸ್ ಒನ್ ಕೆಪಾಸಿಟರ್, ಇಲ್ಲೊಂದಿದೆ, ಇಲ್ಲಿಂದ ಈ ಪಾಯಿಂಟ್, ನೆಕ್ಸ್ಟ್ ಪಾಯಿಂಟ್ ಎಲ್ಲಿದೆ C1, ಇದರಿಂದ ಎಲ್ಲಿ ಟಚ್ ಆಗಿದೆ, ಈ ಪಾಯಿಂಟಿಗೆ, ಇಲ್ಲಿ C2 ಎಡ್ಜ್ಗೆ ಅಲ್ವಾ, C2 ಪಾಯಿಂಟಿಗೆ, ಇಲ್ಲಿಂದ ಇದು ಇಲ್ಲಿ ಕನೆಕ್ಟ್ ಆಗಿದೆ. ಸೊ ದಿಸ್ ಇಸ್ 100 picofarad. ಸೊ ದಿಸ್ ಇಸ್ ದಿ ಕನೆಕ್ಷನ್. ಇದನ್ನ ಯಾವ ತರ ಕನೆಕ್ಷನ್ ಮಾಡಿದ್ದಾರೆ, ಬ್ಯಾಟರಿಗೆ ಕನೆಕ್ಷನ್ ಕೊಟ್ಟಿದ್ದಾರೆ. Okay, so we have to calculate the equivalent capacitance. ಇಲ್ಲಿ ನೋಡಿ ಇದು ಹೇಗಿದೆ, ಇದು ಈ ಎರಡು ಕೆಪಾಸಿಟರ್ C2 ಮತ್ತೆ C3 ಹೇಗಿದೆ, these two are in the series ಅಲ್ವಾ. ಸೀರೀಸ್ ಕನೆಕ್ಷನ್ ಇರೋದ್ರಿಂದ ಏನಾಗುತ್ತೆ, if the equivalent capacitance, ಎರಡು ಕೆಪಾಸಿಟರ್ ಸೇಮ್ ಇದ್ರೆ ಕೆಪಾಸಿಟರ್, ಅವಾಗ ಏನಾಗಿರುತ್ತೆ, CS which is equals to C divided by N ಅಲ್ವಾ. ಯಾಕೆ, ಇದೆರಡರದ್ದು ಕೆಪಾಸಿಟಿ ಎಷ್ಟಿದೆ, ಸೇಮ್ ಇದೆ. ಸೊ ಹಾಗಾಗಿ ಏನ್ ಬರಿತೀನಿ ನಾನು, 400 divided by 2, ಎರಡು ಕೆಪಾಸಿಟರ್ ಇದೆ, ಹಾಗಾಗಿ ಎಷ್ಟಾಗುತ್ತೆ, 200 ಆಗುತ್ತೆ. 200 picofarad. ಯಾವ್ದು ಎರಡರದು, ಸೊ ಇದೆರಡರದು ಕೆಪಾಸಿಟೆನ್ಸ್ ಎಷ್ಟಾಯ್ತು, 200 picofarad ಆಯ್ತು. ಓಕೆ, ಇಲ್ಲಿ ನೋಡಿ ಇದು ಈಗ ಇನ್ನೊಂದು ಡಯಾಗ್ರಾಮ್ ಹಾಕ್ತೀನಿ, ಸೇಮ್ ಅದೇ ತರ. ಇದು
400 ಪಿಕೋ ಫ್ಯಾರಡೆ, 400 ಪಿಕೋ ಫ್ಯಾರಡೆ, ಇಲ್ಲಿ 100 ಪಿಕೋ ಫ್ಯಾರಡೆ ಇತ್ತು. ಆಮೇಲೆ ಇದೆರಡರದ್ದು ಏನಾಗ್ತದೆ 200 ಪಿಕೋ ಫ್ಯಾರಡೆ ಅಲ್ವಾ, 200 ಪಿಕೋ ಫ್ಯಾರಡೆ ಕನೆಕ್ಷನ್ ಐತೆ. ಇದು 200, ಇದು 100 ಆಯ್ತು. ಓಕೆ, ನಾವು ಸಿಯರ್ ಈ 200 ಮತ್ತು 100 ಯಾವ ತರ ಕನೆಕ್ಷನ್ ಇದೆ? ದೀಸ್ ಟು ಆರ್ ಇನ್ ದಿ ಸೀರೀಸ್ ಕನೆಕ್ಷನ್ ಎಲ್ಲ ಇದೆಯಲ್ಲ, ಪ್ಯಾರಲಲ್ ಕನೆಕ್ಷನ್ ಇದೆಯಲ್ವಾ? ಪ್ಯಾರಲಲ್ ಕನೆಕ್ಷನ್ ಇದ್ರೆ ಏನಾಗುತ್ತೆ? ದಟ್ ಈಸ್ CP ವಿಚ್ ಇಸ್ ಈಕ್ವಲ್ಸ್ ಟು ವಾಟ್? ದಟ್ ಈಸ್ C1 ಪ್ಲಸ್ C2 ಆಗಿರುತ್ತೆ, C1 ಪ್ಲಸ್ C2. ಸೊ ವಿ ವಿಲ್ ಆಡ್ ದಿಸ್ C1 ಇದೆಷ್ಟಿದೆ 200 ಪ್ಲಸ್ C1 C2 ಅಲ್ವಾ? ಒಂದು 100 ಇದೆ, ಇನ್ನೊಂದು 200 ಇದೆ. ಅವಾಗ ಏನಾಗುತ್ತೆ? ಟೋಟಲ್ 300 ಪಿಕೋ ಫ್ಯಾರಡೆ ಆಯ್ತು. ಈಗ ಮತ್ತೆ ಈ ಕನೆಕ್ಷನ್ ಮಾಡ್ತೀನಿ. ಹೇಗಾಗುತ್ತೆ? ಇದು 400 ಪಿಕೋ ಫ್ಯಾರಡೆ ಕೆಪಾಸಿಟರ್, ಇದೆರಡರದ್ದು ಕೆಪಾಸಿಟರ್ ಈಕ್ವಲೆಂಟ್ ಕೆಪಾಸಿಟನ್ಸ್ ಎಷ್ಟಾಗುತ್ತೆ? ದಟ್ ಈಸ್ 300 ಪಿಕೋ ಫ್ಯಾರಡೆ. ಸೊ ಐ ವಿಲ್ ಕನೆಕ್ಟ್ ಇಟ್ 300 ಪಿಕೋ ಫ್ಯಾರಡೆ. ಓಕೆ, 300 picofarad. See here 400 picofarad and 300 picofarad both are in the ಯಾವ ತರ ಕನೆಕ್ಷನ್ ಇದೆ? This is series connection ಇದೆ. Series connection ಇದ್ದವಾಗ ಏನಾಗುತ್ತೆ? Then again series, this is 1 by CS which is equals to what? C1 1 by C1 plus 1 by C2 ಅಲ್ವಾ? So this is 1 by CS which is equals to, this is 300 picofarad plus 400 picofarad. So ಹೀಗೆ ಬರೀತೀವಿ ನಾವು. ದಿಸ್ ಇಸ್ LCM ತೆಗೆದ್ರೆ ಏನಾಗುತ್ತೆ? 12. ಸೊ ಇಟ್ ವಿಲ್ ಬಿ ದಿ 3 and 4. ದಿಸ್ ಇಸ್ 7 divided by 1200 ಅಲ್ವಾ? ಸೊ ದಿಸ್ ಇಸ್ ವಿ ಕ್ಯಾನ್ ರೈಟ್ as CS which is equals to what? CS is equals to 1200 picofarad divided by 7. This is the last answer. This is the equivalent capacitor. Equivalent capacitor the value ಎಷ್ಟು ಬರುತ್ತೆ? 1200 picofarad divided by 7. Okay, so the which one is the right one? Answer ಯಾವುದಾಗುತ್ತೆ? So this is the right answer. So next question. A parallel plate capacitor is connected across a 2-volt battery and charged. ಏನ್ ಮಾಡಿದ್ದಾರೆ? ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ನ ಏನ್ ಮಾಡಿದ್ದಾರೆ? ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ನ ಏನ್ ಮಾಡಿದ್ದಾರೆ? 2 ವೋಲ್ಟ್ ಬ್ಯಾಟರಿಗೆ ಕನೆಕ್ಟ್ ಮಾಡಿದ್ದಾರೆ, ಇದನ್ನ ಚಾರ್ಜ್ ಮಾಡಿದ್ದಾರೆ. ಓಕೆ, ಚಾರ್ಜ್ಡ್. ದ ಬ್ಯಾಟರಿ ಈಸ್ ಡಿಸ್ಕನೆಕ್ಟೆಡ್. ಈಗ ಏನ್ ಮಾಡಿದ್ದಾರೆ? ಚಾರ್ಜ್ ಮಾಡಿ ಆಯ್ತಲ್ವಾ? ಚಾರ್ಜ್ ಮಾಡಿ ಆದ್ಮೇಲೆ ಏನ್ ಮಾಡ್ತಾ ಇದ್ದಾರೆ? ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾರೆ. ಡಿಸ್ಕನೆಕ್ಟೆಡ್ ಅಂಡ್ ಗ್ಲಾಸ್ ಸ್ಲ್ಯಾಬ್ ಈಸ್ ಇಂಟ್ರೊಡ್ಯೂಸ್ ಬಿಟ್ವೀನ್ ದಿ ಪ್ಲೇಟ್ಸ್. ಏನ್ ಮಾಡಿದ್ದಾರೆ ಇಲ್ಲಿ? ಗ್ಲಾಸ್ ಸ್ಲ್ಯಾಬ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಇದರೊಳಗಡೆ. ಇದರೊಳಗಡೆ ಗ್ಲಾಸ್ ಸ್ಲ್ಯಾಬ್ ಅನ್ನು ಹಾಕಿದ್ದಾರೆ. ಓಕೆ, ಇಂಟ್ರೊಡ್ಯೂಸ್ ಬಿಟ್ವೀನ್ ದಿ ಪ್ಲೇಟ್ಸ್. ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಪೇರ್ ಕ್ವಾಂಟಿಟೀಸ್ ಈಸ್ ಡಿಕ್ರೀಸಸ್. ಹಾಗೆ ಮಾಡೋದ್ರಿಂದ ಏನಾಗುತ್ತೆ? ಯಾವುದು ಕೆಳಗೆ ಕೊಟ್ಟಿರುವಂತ ಆಪ್ಷನ್ಸ್ ಅಲ್ಲಿ ಯಾವ್ದು ಡಿಕ್ರೀಸ್ ಆಗತ್ತೆ ಅಂತ ಕೇಳಿದ್ದಾರೆ. ಯಾವ್ಯಾವ್ದು ಕ್ವಾಂಟಿಟಿ ಡಿಕ್ರೀಸ್ ಆಗತ್ತೆ ಅಂತ ಕೇಳಿದ್ದಾರೆ. ಫಸ್ಟ್ ನೋಡಿ, ಒಂದು ಕೆಪಾಸಿಟರ್ನ ಬ್ಯಾಟ್ರಿಯಿಂದ ಚಾರ್ಜ್ ಮಾಡಿದ್ದಾರೆ, ಆಮೇಲೆ ಏನ್ ಮಾಡ್ತಾರೆ? ಬ್ಯಾಟ್ರಿನ ಡಿಸ್ಕನೆಕ್ಟ್ ಮಾಡ್ತಾರೆ, ಬ್ಯಾಟ್ರಿನ ತೆಗಿತಾರೆ. ಆಮೇಲೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇದರ ಒಳಗಡೆ ಆ ಕೆಪಾಸಿಟರ್ನ ಒಳಗಡೆ ಇನ್ಸುಲೇಟರ್ ದಟ್ ಇಸ್ ಗ್ಲಾಸ್ ಸ್ಲ್ಯಾಬ್ ಅನ್ನು ಹಾಕ್ತಾ ಇದ್ದಾರೆ. ಓಕೆ, ಗ್ಲಾಸ್ ಸ್ಲ್ಯಾಬ್ ಅನ್ನು ಹಾಕಿದ್ದಾರೆ. ಹಾಗಾದ್ರೆ ಯಾವ್ಯಾವ ಕ್ವಾಂಟಿಟಿ ಕಡಿಮೆ ಆಗತ್ತೆ, ಡಿಕ್ರೀಸಸ್ ಆಗತ್ತೆ ಅಂತ ಕೇಳಿದ್ದಾರೆ. ಫಸ್ಟ್ ಒನ್ ಆಪ್ಷನ್ ಇಸ್ ಚಾರ್ಜ್ ಅಂಡ್ ಪೊಟೆನ್ಷಿಯಲ್ ಡಿಫರೆನ್ಸಸ್, ಪೊಟೆನ್ಷಿಯಲ್ ಡಿಫರೆನ್ಸ್ ಅಂಡ್ ಎನರ್ಜಿ ಸ್ಟೋರ್ಡ್, ದಟ್ ಇಸ್ ಎನರ್ಜಿ ಸ್ಟೋರ್ಡ್ ಅಂಡ್ ಕೆಪಾಸಿಟನ್ಸ್, ದ ಕೆಪಾಸಿಟನ್ಸ್ ಅಂಡ್ ಚಾರ್ಜ್. ಸೊ ಈಗ ನಾವು ಡೈಎಲೆಕ್ಟ್ರಿಕ್ ದಟ್ ಇಸ್ ಅ ಗ್ಲಾಸ್ ಸ್ಲ್ಯಾಬ್ ಅಂತ ಹೇಳಿದ್ರೆ ಇಟ್ಸ್ ನಥಿಂಗ್ ಬಟ್ ಡೈಎಲೆಕ್ಟ್ರಿಕ್ ಅನ್ನ ಹಾಕೋದ್ರಿಂದ, ಫಸ್ಟ್ ಡೈಎಲೆಕ್ಟ್ರಿಕ್ ಅನ್ನ ಹಾಕೋದ್ರಿಂದ ಏನಾಗುತ್ತೆ? ದ ಕೆಪಾಸಿಟನ್ಸ್ ವಿಲ್ ಬಿ ಇನ್ಕ್ರೀಸಸ್. ಕೆಪಾಸಿಟನ್ಸ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತಲ್ಲ. ಡೈಎಲೆಕ್ಟ್ರಿಕ್ ಹಾಕೋದ್ರಿಂದ ಏನಾಗುತ್ತೆ? ಕೆಪಾಸಿಟರ್ ಇನ್ಕ್ರೀಸ್ ಆಗುತ್ತೆ. ಇಫ್ ದ ಕೆಪಾಸಿಟರ್ ಇಸ್ ಇನ್ಕ್ರೀಸಸ್, ಸೊ ಸಿಯರ್ ವಿ ವಿಲ್ ಸಿಯರ್ ದಿಸ್ ಇಸ್ ಎನರ್ಜಿ ಸ್ಟೋರ್ಡ್. ಏನಾಗುತ್ತೆ? ಎನರ್ಜಿ ಸ್ಟೋರ್ಡ್ ವಿಚ್ ಇಸ್ ಈಕ್ವಲ್ಸ್ ಟು ಹಾಫ್, ದಟ್ ಇಸ್ Q square divided by 2C ಎನರ್ಜಿ ಫಾರ್ಮುಲಾ. ಇಲ್ಲಿ ನೋಡಿ, ಕೆಪಾಸಿಟರ್ ಇನ್ಕ್ರೀಸ್ ಆಯ್ತು ಅಂತ ಹೇಳಿದ್ರೆ ಎನರ್ಜಿ ಸ್ಟೋರ್ಡ್ ವ್ಯಾಲ್ಯೂ ಏನಾಗುತ್ತೆ? ಆಬ್ವಿಯಸ್ಲಿ ಡಿಕ್ರೀಸ್ ಆಗುತ್ತಲ್ವಾ? ಎನರ್ಜಿ ಸ್ಟೋರ್ಡ್ ಇನ್ ದಿ ಕೆಪಾಸಿಟರ್ ಇಟ್ ವಿಲ್ ಬಿ ದಿ ಡಿಕ್ರೀಸಸ್. C ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ ಬಿಕಾಸ್ ಇಟ್ಸ್ ಅನ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಲ್ವಾ? ಸೊ ದಿಸ್ ಇಸ್ C ವ್ಯಾಲ್ಯೂ ಇನ್ಕ್ರೀಸ್ ಆಯ್ತು. C ವ್ಯಾಲ್ಯೂ ಇನ್ಕ್ರೀಸ್ ಆದ್ರೆ ಏನಾಗುತ್ತೆ? U ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ. U value ಏನಾಯ್ತು? ಡಿಕ್ರೀಸಸ್. ದಟ್ ಈಸ್ ವಾಟ್ ಹಿಯರ್ ಎನರ್ಜಿ ಸ್ಟೋರ್ಡ್ ವಿಲ್ ಬಿ ಡಿಕ್ರೀಸಸ್. ನೆಕ್ಸ್ಟ್ ಇಲ್ಲಿ ನೋಡಿ,
ಈಗ ಬಟ್ ಆದ್ರೆ ಏನಾಗುತ್ತೆ ಇಲ್ಲಿ ಚಾರ್ಜು ಇಟ್ ಶುಡ್ ಬಿ ದಿ ಕಾನ್ಸ್ಟೆಂಟ್. ಯಾಕೆ ಅಂತ ಹೇಳಿದ್ರೆ ಚಾರ್ಜ್ ಒಂದ್ಸಲ ಬ್ಯಾಟ್ರಿ ಚಾರ್ಜ್ ಆದ್ಮೇಲೆ ಬ್ಯಾಟ್ರಿಯಿಂದ ಚಾರ್ಜ್ ಮಾಡಿದ್ಮೇಲೆ ಕೆಪಾಸಿಟರ್ ಏನಾಗುತ್ತೆ, ಸೊ ಇಟ್ ವಿಲ್ ಬಿ ದಿ ಚಾರ್ಜ್ ವಿಲ್ ಬಿ ದಿ ಕಾನ್ಸ್ಟೆಂಟ್. ಚಾರ್ಜ್ ಏನು ವೇರಿಯೇಷನ್ ಆಗಲ್ಲ, ಚಾರ್ಜ್ ವಿಲ್ ಬಿ ದಿ ಕಾನ್ಸ್ಟೆಂಟ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಈಗ ನೋಡಿ ಇನ್ನೊಂದು ಫಾರ್ಮುಲಾ ಗೊತ್ತಿದೆ ನಮಗೆ, ಸಿ ಇಸ್ ಈಕ್ವಲ್ಸ್ ಟು ಕ್ಯೂ ಡಿವೈಡ್ ಬೈ ವಿ. ಚಾರ್ಜು ಕಾನ್ಸ್ಟೆಂಟ್ ಇರುತ್ತೆ. ಇನ್ನಾಯ್ತು ಸಿ ಒಂದ್ ವೇಳೆ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅರ್ಥ ಏನು, ಪೊಟೆನ್ಷಿಯಲ್ ಡಿಫರೆನ್ಸ್ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಸೊ ಹಾಗಾಗಿ ಯಾವ್ಯಾವ್ದು ಡಿಕ್ರೀಸ್ ಆಗ್ತಾ ಇದೆ, ಸಿ ಇನ್ಕ್ರೀಸ್ ಆದ್ರೆ ಯು ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ, ಅದೇ ತರನೇ ವಿ ವ್ಯಾಲ್ಯೂನು ಸಹ ಡಿಕ್ರೀಸ್ ಆಗುತ್ತೆ. ಯಾವ ವಿ ಅಂತ ಹೇಳಿದ್ರೇನು ಪೊಟೆನ್ಷಿಯಲ್ ಡಿಫರೆನ್ಸ್ ಅಂಡ್ ನೆಕ್ಸ್ಟ್ ಒನ್ ಈಸ್ ಎನರ್ಜಿ ಸ್ಟೋರ್ಡ್. ಹಾಗಾದ್ರೆ ಯಾವುದು ಪೊಟೆನ್ಷಿಯಲ್ ಡಿಫರೆನ್ಸ್ ಅಂಡ್ ಎನರ್ಜಿ ಸ್ಟೋರ್ಡ್. ಸೊ ಆಪ್ಷನ್ ಬಿ ಈಸ್ ದಿ ರೈಟ್ ಆನ್ಸರ್. ಓಕೆ, ಆಪ್ಷನ್ ಬಿ ಈಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, next question is, the capacitor has some dielectric between its plates and capacitor is connected to a DC sources. The battery is now disconnected, then the dielectric is removed. Then ಇಲ್ಲಿ ನೋಡಿ ಏನು ಅಂತ ಹೇಳಿದ್ರೆ ಕೆಪಾಸಿಟರ್ ಈಸ್ ಹ್ಯಾಸ್ ಸಮ್ ಡೈಎಲೆಕ್ಟ್ರಿಕ್ ಬಿಟ್ವೀನ್ ದಿ ಪ್ಲೇಟ್ಸ್. ಒಂದು ಕೆಪಾಸಿಟರ್ ಇದೆ, ಇದ್ರೊಳಗಡೆ ಏನಿದೆ ಡೈಎಲೆಕ್ಟ್ರಿಕ್ ಇದೆ. ಓಕೆ, ದ ಕೆಪಾಸಿಟರ್ ಈಸ್ ಕನೆಕ್ಟೆಡ್ ಟು ದಿ ಡಿ ಸಿ ವೋಲ್ಟ್ ಸೋರ್ಸ್. ಏನ್ ಮಾಡಿದ್ದಾರೆ, ಕನೆಕ್ಟ್ ಮಾಡಿದ್ದಾರೆ, ಡಿ ಸಿ ವೋಲ್ಟ್ ಬ್ಯಾಟ್ರಿಗೆ ಕನೆಕ್ಟ್ ಮಾಡಿದ್ದಾರೆ. ನೌ ದ ಬ್ಯಾಟ್ರಿ ಈಸ್ ಡಿಸ್ಕನೆಕ್ಟೆಡ್, ದೆನ್ ದ ಡೈಎಲೆಕ್ಟ್ರಿಕ್ ಈಸ್ ರಿಮೂವ್. ಬ್ಯಾಟ್ರಿಯನ್ನು ಕೊಟ್ಟು ಚಾರ್ಜ್ ಮಾಡಿದ್ದಾರೆ, ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಬ್ಯಾಟ್ರಿಯಿಂದನೂ ರಿಮೂವ್ ಮಾಡ್ತಾರೆ ಮತ್ತೆ ಡೈಎಲೆಕ್ಟ್ರಿಕ್ ಅನ್ನು ರಿಮೂವ್ ಮಾಡ್ತಾರೆ. ಆವಾಗ ಇದರಲ್ಲಿ ಯಾವುದು ಕ್ವಾಂಟಿಟಿ ಕರೆಕ್ಟ್ ಆಗಿದೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ದಿಸ್ ಇಸ್ ಕೆಪಾಸಿಟನ್ಸ್ ವಿಲ್ ಇನ್ಕ್ರೀಸಸ್, ಕೆಪಾಸಿಟನ್ಸ್ ಏನಾಗುತ್ತೆ ಇನ್ಕ್ರೀಸ್ ಆಗತ್ತೆ ಅಂತ ಕೊಟ್ಟಿದ್ದಾರೆ. ಎನರ್ಜಿ ಸ್ಟೋರ್ಡ್ ವಿಲ್ ಡಿಕ್ರೀಸಸ್, ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ಇನ್ಕ್ರೀಸಸ್ ಅಂಡ್ ವೋಲ್ಟೇಜ್ ವಿಲ್ ಡಿಕ್ರೀಸಸ್ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ ಫಸ್ಟ್ಗೆ ಏನಾಯ್ತು ಅಂತ ಹೇಳಿದ್ರೆ, ಈಗ ನೋಡಿ ಸಿಯರ್ ಈಗ ಡೈಎಲೆಕ್ಟ್ರಿಕ್ ಅನ್ನ ರಿಮೂವ್ ಮಾಡಿದವಾಗ ಚಾರ್ಜ್ ಸೇಮ್ ಇರುತ್ತೆ. ಈ ಡೈಎಲೆಕ್ಟ್ರಿಕ್ ಅನ್ನ ರಿಮೂವ್ ಮಾಡಿದವಾಗ ಏನಾಯ್ತು, ಇಫ್ ಯು ರಿಮೂವ್ ದಿ ಡೈಎಲೆಕ್ಟ್ರಿಕ್ ರಿಮೂವ್ ಮಾಡಿದ್ರೆ ಏನಾಗುತ್ತೆ, ಕೆಪಾಸಿಟನ್ಸ್ ಏನಾಯ್ತು ಕಡಿಮೆ ಆಯ್ತು. ಕೆಪಾಸಿಟನ್ಸ್ ಕಡಿಮೆ ಆಯಿತು ಅಂತ ಹೇಳಿದ್ರೆ, ಸೊ ವಾಟ್ ವಿಲ್ ಬಿ ದಿ ವಿಚ್ ಒನ್ ವಿಲ್ ಬಿ ಇನ್ಕ್ರೀಸಸ್, ಸೊ ವಿ ಇಸ್ ಈಕ್ವಲ್ಸ್ ಟು ಕ್ಯೂ ಡಿವೈಡ್ ಬೈ ಸಿ. ಕೆಪಾಸಿಟನ್ಸ್ ಡಿಕ್ರೀಸ್ ಆಯ್ತು, ಕೆಪಾಸಿಟನ್ಸ್ ಡಿಕ್ರೀಸ್ ಆದ್ರೆ ಏನಾಗುತ್ತೆ, ವೋಲ್ಟೇಜು ಇನ್ಕ್ರೀಸ್ ಆಗುತ್ತೆ. ವೋಲ್ಟೇಜ್ ಏನಾಯ್ತು ಇನ್ಕ್ರೀಸಸ್ ಆಗುತ್ತೆ. ವೋಲ್ಟೇಜ್ ಇಲ್ಲಿ ಏನ್ ಕೊಟ್ಟಿದ್ದಾರೆ, ವೋಲ್ಟೇಜ್ ಇಸ್ ಡಿಕ್ರೀಸಸ್ ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ರಾಂಗ್. ಓಕೆ, ಕೆಪಾಸಿಟನ್ಸ್ ವಿಲ್ ಇನ್ಕ್ರೀಸಸ್ ಅಂತ ಕೊಟ್ಟಿದ್ದಾರೆ. ಕೆಪಾಸಿಟನ್ಸ್ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತಾ, ನೋ, ಏನಾಯ್ತು ಕೆಪಾಸಿಟನ್ಸ್ ಡಿಕ್ರೀಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಒನ್ ಇಸ್ ಎನರ್ಜಿ ಸ್ಟೋರ್ಡ್ ವಿಲ್ ಡಿಕ್ರೀಸಸ್ ಅಂತ ಕೊಟ್ಟಿದ್ದಾರೆ. ಎನರ್ಜಿ ಸ್ಟೋರ್ಡ್ ವಿಲ್ ಡಿಕ್ರೀಸಸ್ ಆಗತ್ತಾ ನೋಡ್ತೀವಿ ನೋಡಿ. ಸೊ ಯು ಇಸ್ ಈಕ್ವಲ್ಸ್ ಟು ಕ್ಯೂ ಸ್ಕ್ವೇರ್ ಡಿವೈಡ್ ಬೈ 2c ಅಲ್ವಾ. ಈಗೇನಾಯ್ತು, ಕೆಪಾಸಿಟನ್ಸ್ ರಿಮೂವ್ ಮಾಡೋದ್ರಿಂದ ಕೆಪಾಸಿಟನ್ಸ್ ಡಿಕ್ರೀಸ್ ಆಯ್ತು. ಕೆಪಾಸಿಟನ್ಸ್ ಡಿಕ್ರೀಸ್ ಆದ್ರೆ ಏನಾಗುತ್ತೆ, ಸೊ ಎನರ್ಜಿ ಸ್ಟೋರ್ಡ್ ವಿಲ್ ಬಿ ಇನ್ಕ್ರೀಸಸ್, ಯು ವಿಲ್ ಬಿ ಇನ್ಕ್ರೀಸಸ್. ಎನರ್ಜಿ ಸ್ಟೋರ್ಡ್ ಡಿಕ್ರೀಸ್ ಆಗಲ್ಲ, ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ. ಸೊ ದಿಸ್ ಇಸ್ ಆಲ್ಸೋ ರಾಂಗ್. ಲಾಸ್ಟ್ ಒನ್ ಏನಿರುತ್ತೆ, ಇಲೆಕ್ಟ್ರಿಕ್ ಫೀಲ್ಡ್ ವಿಲ್ ಇನ್ಕ್ರೀಸಸ್. ಇಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ. ಇಲ್ಲಿ ನೋಡಿ ಪೊಟೆನ್ಷಿಯಲ್ ಇನ್ಕ್ರೀಸ್ ಆಯ್ತು ಅಂತ ಹೇಳಿದ್ರೆ, ಸೊ ದಟ್ ಇಸ್ electric field is also increases, that is E is equals to V divided by the distance same ಇದೆ. So if V is increases, E is also increases. So ಹಾಗಾದ್ರೆ ಆನ್ಸರ್ ಯಾವುದು, electric field will increases. electric field ಏನಾಗುತ್ತೆ increase ಆಗುತ್ತೆ. Okay, so next question is, a capacitor has a capacitance 700 pico Faraday is charged by a 100 volt battery, then the electrostatic energy stored by the capacitor is ಅಂತ ಕೊಟ್ಟಿದ್ದಾರೆ. ಸೊ ಸಿಂಪಲ್ ಕ್ವೆಶ್ಚನ್ ಇಸ್ ಇದು ನೋಡಿ, ಇಲ್ಲಿ ಏನಿದೆ, ಒಂದು ಕೆಪಾಸಿಟರ್ ಇದೆ, ಕೆಪಾಸಿಟರ್ದು ಕೆಪಾಸಿಟನ್ಸ್ ಎಷ್ಟಿದೆ, ಸಿ ಇಸ್ ಈಕ್ವಲ್ಸ್ ಟು 700 ಪಿಕೋ ಫ್ಯಾರಡೆ. 700 ಪಿಕೋ ಫ್ಯಾರಡೆ. ನಾವು ಬ್ಯಾಟ್ರಿ ವೋಲ್ಟೇಜ್ ಎಷ್ಟು ಕೊಟ್ಟಿದ್ದಾರೆ, 100 ವೋಲ್ಟ್ ಬ್ಯಾಟ್ರಿ ಕೊಟ್ಟಿದ್ದಾರೆ ಅಲ್ವಾ. ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು, ನ ಕ್ಯಾಲ್ಕುಲೇಟ್ ಮಾಡಬೇಕು. ಹೌ ವಿ ಕ್ಯಾನ್, ವಿಚ್ ಫಾರ್ಮುಲಾ ವಿ ಕ್ಯಾನ್ ಯೂಸ್ ಹಿಯರ್, ಇಟ್ ಇಸ್ ಹಾಫ್ ಸಿ ವಿ ಸ್ಕ್ವೇರ್. ಇಲ್ಲಿ ಸಿ ಕೊಟ್ಟಿದ್ದಾರೆ, ವಿ ಕೊಟ್ಟಿದ್ದಾರೆ, ಹಾಗಾಗಿ ಏನ್ ಮಾಡಬಹುದು, ವಿ ಕ್ಯಾನ್ ಯೂಸ್ ದಿಸ್ ಫಾರ್ಮುಲಾ. ಒಂದ್ ವೇಳೆ ಕ್ಯೂ ಕೊಟ್ಟಿದ್ರೆ ಏನಾಗ್ತಿತ್ತು, ವಿ ಕ್ಯಾನ್ ಯೂಸ್ ಒನ್ ಮೋರ್ ಫಾರ್ಮುಲಾ, ದಟ್ ಇಸ್ ಕ್ಯೂ ಸ್ಕ್ವೇರ್ ಡಿವೈಡ್ ಬೈ 2c. ಅದನ್ನ ಯೂಸ್ ಮಾಡಬಹುದಿತ್ತು, ಬಟ್ ಇದು ಡಾಟಾ ಇದು ಕೊಟ್ಟೋದ್ರಿಂದ ನಾವು ಇದನ್ನ ಯೂಸ್ ಮಾಡ್ತಾ ಇದೀವಿ. ಸೊ ಹಾಫ್ ಇಂಟು ಸಿ ವ್ಯಾಲ್ಯೂ ಎಷ್ಟಿದೆ, ಸಿ ವ್ಯಾಲ್ಯೂ 700 ಪಿಕೋ ಫ್ಯಾರಡೆ ಅಲ್ವಾ. 12 ಪಿಕೋ ಅಂತ ಹೇಳಿದ್ರೆ 10 to the power minus 12. ಓಕೆ, ಇಂಟು ವೋಲ್ಟೇಜ್ ಎಷ್ಟಿದೆ, ವಿ ಸ್ಕ್ವೇರ್, ದಟ್ ಇಸ್ 100 ಸ್ಕ್ವೇರ್
Okay, when you simplify ಮಾಡಿದವಾಗ, so here we will get the answer that is equals to 3.5 into 10 to the power minus 6 joule. ಎಷ್ಟು ಬರುತ್ತೆ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ we will get here 3.5 into 10 to the power minus 6 joule. So answer ಯಾವುದು? Option B. Okay, so the next question is, a capacitor is charged through a potential difference 200 volt, then when 0.1 coulomb charge is stored in it, the amount of energy released by it when it is discharged is. ಇಲ್ಲಿ ಏನು ಕೇಳಿದ್ದಾರೆ ಅಂತ ಹೇಳಿದ್ರೆ, ಕೆಪಾಸಿಟರ್ನ ಏನು ಮಾಡಿದ್ದಾರೆ, ಚಾರ್ಜ್ಡ್ ಮಾಡಿದ್ದಾರೆ ಥ್ರೂ ಅ ಪೊಟೆನ್ಷಿಯಲ್ ಡಿಫರೆನ್ಸ್. ಒಂದು ಕೆಪಾಸಿಟರ್ ಇದೆ, ಇದನ್ನ ಚಾರ್ಜ್ ಮಾಡಿದ್ದಾರೆ. ಎಷ್ಟು ಇದು? 200 ವೋಲ್ಟ್ ಅಲ್ಲಿ ಚಾರ್ಜ್ ಮಾಡಿದ್ದಾರೆ. ವೆನ್ 0.1 ವೋಲ್ಟೇಜ್ ಸ್ಟಾರ್ಟ್, ಇದ್ರೊಳಗಡೆ ಎಷ್ಟು ಚಾರ್ಜ್ ಸ್ಟೋರ್ ಆಗುತ್ತೆ? 0.1 ಕೂಲಮ್ ಅಷ್ಟು ಚಾರ್ಜ್ ಸ್ಟೋರ್ ಆಗುತ್ತೆ ಇದ್ರೊಳಗಡೆ. ದ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ಡ್ ಬೈ ಇಟ್ ವೆನ್ ಇಟ್ ಇಸ್ ಡಿಸ್ಚಾರ್ಜ್. ಈಗ ಹಾಗಾದ್ರೆ ಇಷ್ಟು ಚಾರ್ಜ್ ಆದ್ರೆ ಸ್ಟೋರ್ ಮಾಡ್ಕೊಂಡ್ರೆ, ಈಗ ಅದು ರಿಲೀಸ್ ಆಗ್ಬೇಕಾದ್ರೆ ಹಾಗಾದ್ರೆ ಎಷ್ಟು ಅಮೌಂಟ್ ಎನರ್ಜಿನ ಅದು ರಿಲೀಸ್ ಮಾಡುತ್ತೆ ಈ ಕೆಪಾಸಿಟರ್ ಅಂತ ಕೇಳಿದ್ದಾರೆ. ಸೊ ಇಟ್ಸ್ ನಥಿಂಗ್ ಬಟ್ ವಾಟ್ ಹಿಯರ್, ಇಲ್ಲಿ ಎಷ್ಟು ಎನರ್ಜಿ ಸ್ಟೋರ್ ಆಗಿರುತ್ತೋ ಅಷ್ಟು ಎನರ್ಜಿನ ಮಾತ್ರ ಏನ್ ಮಾಡುತ್ತೆ, ಅದು ರಿಲೀಸ್ ಮಾಡುತ್ತಲ್ವಾ. ಈಗ ಕೆಪಾಸಿಟರ್ ಅಲ್ಲಿ ಎಷ್ಟು ಎನರ್ಜಿ ಸ್ಟೋರ್ ಆಗಿರುತ್ತೋ ಅಷ್ಟೇ ಎನರ್ಜಿನ ಏನ್ ಮಾಡುತ್ತೆ, ಅದು ಒಂದೇ ಸಮಾನ ಏನಾಗುತ್ತೆ, ರಿಲೀಸ್ ಮಾಡುತ್ತೆ. ಸೊ ಹಾಗಾಗಿ ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕು, obviously we will find out the energy stored in this capacitor. ಈ ಕೆಪಾಸಿಟರ್ ಅಲ್ಲಿ ಎನರ್ಜಿ ಎಷ್ಟಿರುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಫಾರ್ಮುಲಾ ಏನು? U is equals to, ಹಾಗಾದ್ರೆ ಇಲ್ಲಿ ಯಾವ ಫಾರ್ಮುಲಾ ಯೂಸ್ ಮಾಡಬಹುದು? ಇಲ್ಲಿ V ಕೊಟ್ಟಿದ್ದಾರೆ, ಇಲ್ಲಿ Q ಕೊಟ್ಟಿದ್ದಾರೆ. So we can use the formula that is half into Q into V. So we can use this formula. So this is half is equals to Q value ಎಷ್ಟಿದೆ? 0.1 coulomb into V ಎಷ್ಟಿದೆ? 200 volt. So it will be the 10 joule. ಎಷ್ಟು ಬರುತ್ತೆ ಆನ್ಸರ್? That is 10 joule. Okay. So the next question is, a parallel plate capacitor has a uniform electric field E. Okay, electric field ಎಷ್ಟಿದೆ? E ಇದೆ. Parallel plate capacitor has a uniform electric field E in the space between the plates. If the distance between the plate D and the area of the plate is A, then the energy stored in the capacitor is. ಈಗ ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕು? ವಿ ಹ್ಯಾವ್ ಟು ಫೈಂಡ್ ಔಟ್ ದಿ ಎನರ್ಜಿ ಸ್ಟೋರ್ಡ್ ಇನ್ ದಿ ಕೆಪಾಸಿಟರ್. ಎಷ್ಟು ಎನರ್ಜಿ ಸ್ಟೋರ್ ಆಗುತ್ತೆ? ಸೊ ಎಷ್ಟು ಎನರ್ಜಿ ಸ್ಟೋರ್ ಆಗುತ್ತೆ? ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಹಾಫ್ ಎಪ್ಸಿಲಾನ್ ನಾಟ್ ಇಂಟು ಇ ಸ್ಕ್ವೇರ್, ಇ ಸ್ಕ್ವೇರ್ ಇಂಟು ಎ ಡಿ ಡಿವೈಡ್ ಬೈ. ಸೊ ದೀಸ್ ಆರ್ ದಿ ಆಪ್ಷನ್ಸ್ ಆರ್ ಗಿವನ್ ಹಿಯರ್. ಸೊ ಎನರ್ಜಿ ಸ್ಟೋರ್ಡ್ ಇನ್ ದಿ ಕೆಪಾಸಿಟರ್ ಏನು? ಸೊ ಯು ಇಸ್ ಈಕ್ವಲ್ಸ್ ಟು ಹಾಫ್ ಸಿ ವಿ ಸ್ಕ್ವೇರ್ ಅಲ್ವಾ. ಸೊ we know that is C ಅಂತ ಹೇಳಿದ್ರೆ ಏನು? C which is equals to epsilon naught A divided by D ಅಲ್ವಾ. epsilon naught A divided by D, and also we know that is E is equals to V divided by D. Okay, so energy stored in the capacitor, that is half CV square. ಇಲ್ಲಿ ನಾನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀನಿ. that is half into C value ಎಷ್ಟಿದೆ? that is epsilon naught A divided by D into V value ಎಷ್ಟಿದೆ? V ಅಂತ ಹೇಳಿದ್ರೆ E into D ಅಲ್ವಾ. that is E square D square. ಸಿಂಪ್ಲಿಫೈ ಮಾಡಿದವಾಗ ಎಪ್ಸಿಲಾನ್ ನಾಟ್ A into D. okay, this is 1, ಇಲ್ಲಿ D ಇದೆ, into E square into D square. so 1D ಈ ಕಡೆ ಇರೋದು D, ಒಂದು D ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. so here this is we can write as half into epsilon naught A into E square into D. okay, so ಹಾಗಾದ್ರೆ ಆನ್ಸರ್ ಯಾವುದು? so this is half into epsilon naught E square into AD. so option C is the right answer. okay, option C is the right answer. this is the energy stored in the capacitor. okay, ಒಂದ್ ವೇಳೆ ಎನರ್ಜಿ ಡೆನ್ಸಿಟಿ ಕೇಳಿದ್ರೆ ಏನಾಗ್ತಿತ್ತು? ಎನರ್ಜಿ ಡೆನ್ಸಿಟಿ ಕೇಳಿದ್ರೆ ಎನರ್ಜಿ ಡೆನ್ಸಿಟಿ ಅಂತ ಹೇಳಿದ್ರೆ ಎನರ್ಜಿ ಡೆನ್ಸಿಟಿ ಎನರ್ಜಿ ಡಿವೈಡ್ ಬೈ ವಾಲ್ಯೂಮ್. ಸೊ ವಾಲ್ಯೂಮ್ ಅನ್ನ ಏನು ಬರೀತೀವಿ? ಎನರ್ಜಿ ಎಷ್ಟಿದೆ? ಹಾಫ್ ಇಂಟು ಎಪ್ಸಿಲಾನ್ ನಾಟ್ ಎ ಇಂಟು ಇ ಸ್ಕ್ವೇರ್ ಇಂಟು ಡಿ ಡಿವೈಡ್ ಬೈ ವಾಲ್ಯೂಮ್ ಅನ್ನ ಏನ ಬರಿಬಹುದು ನಾವು? ಏರಿಯಾ ಇಂಟು
distance. So this is it will be get cancels. Energy density ಏನಾಗುತ್ತೆ, energy density which is equals to half into epsilon naught into v square. This is for the energy density and this is for the energy stored. ಇದು ಯಾವುದಕ್ಕೆ, energy stored ಇದು energy density. Okay, this is the energy density. Now the next question is, a metallic sphere of radius 18 centimeter has been given a charge of 5 into 10 to the power 6 coulomb. The energy of the charged conductor is ಅಂತ ಕೇಳಿದ್ದಾರೆ. ಆ ಮೆಟಾಲಿಕ್ ಸ್ಪಿಯರ್ ಇದೆ, ಇಲ್ಲೊಂದು ಮೆಟಾಲಿಕ್ ಸ್ಪಿಯರ್ ಇದೆ. ಓಕೆ, ಇದರ ರೇಡಿಯಸ್ ಎಷ್ಟಿದೆ, 18 ಸೆಂಟಿಮೀಟರ್. ಓಕೆ, ಆರ್ ವ್ಯಾಲ್ಯೂ ಎಷ್ಟಿದೆ, ಆರ್ ವ್ಯಾಲ್ಯೂ 18 ಸೆಂಟಿಮೀಟರ್. 18 ಅಂತ ಹೇಳಿದ್ರೆ 10 to the power minus 2. 18 ಸೆಂಟಿಮೀಟರ್ ಹ್ಯಾಸ್ ಬಿನ್ ಗಿವನ್ ಅ ಚಾರ್ಜ್. ಕ್ಯೂ ವ್ಯಾಲ್ಯೂ ಕೊಟ್ಟಿದ್ದಾರೆ. ಕ್ಯೂ ವ್ಯಾಲ್ಯೂ ಎಷ್ಟು ಹಾಕಿದ್ದಾರೆ, ಅದರೊಳಗಡೆ 5 into 10 to the power minus 6 ಕೂಲಮ್ ಅನ್ನ ಹಾಕಿದ್ದಾರೆ. ಸೊ ಹಾಗಾದ್ರೆ ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು, ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಎನರ್ಜಿ ಸ್ಟೋರ್ಡ್ ಇನ್ ದಿ ಚಾರ್ಜ್ ಕಂಡಕ್ಟರ್. ಹಾಗಾದ್ರೆ ಈ ಕಂಡಕ್ಟರ್ ಅಲ್ಲಿ ಎಷ್ಟು ಎನರ್ಜಿ ಸ್ಟೋರ್ ಆಗುತ್ತೆ. ಸೊ ಇಲ್ಲಿ ಕ್ಯೂ ಕೊಟ್ಟಿದ್ದಾರೆ ಮತ್ತೆ ಆರ್ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾವ ಫಾರ್ಮುಲಾ ಯೂಸ್ ಮಾಡಬಹುದು, so we can use half, that is q square divided by 2c. Okay, q square divided by u is equals to q square divided by 2c formula na use ಮಾಡಬಹುದು. q square ಎಷ್ಟಾಗುತ್ತೆ, that is 5 into 10 to the power minus 6 whole square divided by 2 into capacitance of this sphere. The capacitance ಎಷ್ಟಿರುತ್ತೆ, the capacitance of the sphere, that is c, which is equals to 4 pi epsilon naught into r. So we will substitute here. This is 4 pi epsilon naught into r. So r value is to put it there. R value is 18 centimeter. So 5 into 10 to the power minus 6. That is ಎಷ್ಟಾಗುತ್ತೆ, square ಮಾಡಿದ್ರೆ 25. This is 12 divided by 2 into 4 into 3.142 into epsilon naught value 8.85 into 10 to the power minus 12 into 18 into 10 to the power minus 2. So ಇದನ್ನೆಲ್ಲವನ್ನ ನಾವು ಸಿಂಪ್ಲಿಫೈ ಮಾಡಿದ್ರೆ, so here we will get the 0.625 joule ಬರುತ್ತೆ. So this is which is an equals to ಎಷ್ಟು 0.6 joule. Okay, answer ಎಷ್ಟು ಬರುತ್ತೆ, 0.6 joule. We can calculate only the approximate values. Okay, so answer ಎಷ್ಟು ಬರುತ್ತೆ, 0.6 joule. So next question is, okay, so the next question is, a total capacitor, two capacitors 3 microfarad and 4 microfarad are individually charged across the 6-volt battery. After being disconnection from a battery, they are connected together with the negative plates of the one attached to the positive plate of the other. What is the final total energy stored? ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು, ಎನರ್ಜಿ ಸ್ಟೋರ್ಡ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ ಎಷ್ಟಿದೆ, 2 ಕೆಪಾಸಿಟರ್ ಇದೆ ಅಲ್ವಾ, 2 ಕೆಪಾಸಿಟರ್ಸ್. ಯಾವ್ಯಾವ ಎಷ್ಟು, ಒಂದು ಕೆಪಾಸಿಟರ್ ಎಷ್ಟಿದೆ, 3 ಮೈಕ್ರೋಫ್ಯಾರಡೆ. ಓಕೆ, 3 ಮೈಕ್ರೋಫ್ಯಾರಡೆನ ಚಾರ್ಜ್ ಮಾಡಿದ್ದಾರೆ. 3 ಮೈಕ್ರೋಫ್ಯಾರಡೆ ಅಂಡ್ 4 ಮೈಕ್ರೋಫ್ಯಾರಡೆ ಎರಡನ್ನೂ ಏನ್ ಮಾಡಿದ್ದಾರೆ, ಚಾರ್ಜ್ ಮಾಡಿದ್ದಾರೆ. ಎಷ್ಟಿಗೆ ಚಾರ್ಜ್ ಮಾಡಿದ್ದಾರೆ, 6 ವೋಲ್ಟ್ ಬ್ಯಾಟ್ರಿ. ಇಲ್ಲಿ 6 ವೋಲ್ಟ್, ಇದು 6 ವೋಲ್ಟ್ ಬ್ಯಾಟ್ರಿ ಕನೆಕ್ಟ್ ಮಾಡಿ ಏನ್ ಮಾಡಿದ್ದಾರೆ, ಚಾರ್ಜ್ ಮಾಡಿದ್ದಾರೆ. ಸೊ ಚಾರ್ಜ್ ಮಾಡಿದವಾಗ ಈಗ ಏನ್ ಮಾಡಿ, ಇಂಡಿವಿಜುವಲಿ ಚಾರ್ಜ್ ಮಾಡಿದಾವೆ ಮಾಡಿದ್ದಾರೆ. ನೆಕ್ಸ್ಟ್ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇದೆರಡನ್ನು ಏನ್ ಮಾಡಿದ್ದಾರೆ, ಈ ತರ ಆಪೋಸಿಟ್ ಅಲ್ಲಿ ಕನೆಕ್ಷನ್ ಮಾಡಿದ್ದಾರೆ. ಪಾಸಿಟಿವ್ ನೆಗೆಟಿವ್ ಈ ತರ ಆಪೋಸಿಟ್ ಪೇರ್ ಅಲ್ಲಿ ಕನೆಕ್ಷನ್ ಮಾಡಿದ್ದಾರೆ. ಸೊ ಅವಾಗ, ಸೊ ವಾಟ್ ವಿಲ್ ಬಿ ದಿ ಎನರ್ಜಿ ಸ್ಟೋರ್ಡ್. ಸೊ ಈ ತರ ಎರಡು ಇಂಡಿವಿಜುವಲ್ ಆಗಿ ಚಾರ್ಜ್ ಅನ್ನ ಕನೆಕ್ಟ್ ಬ್ಯಾಟ್ರಿನ ಚಾರ್ಜ್ ಮಾಡಿ, ಕೆಪಾಸಿಟರ್ನ ಚಾರ್ಜ್ ಮಾಡಿ, ಆಮೇಲೆ ಅದ್ರ ಎರಡನ್ನು ಪ್ಯಾರಲಲ್ ಆಗಿ ಕನೆಕ್ಷನ್ ಕೊಟ್ರೆ, ಸೊ ದ ಎನರ್ಜಿ ಸ್ಟೋರ್ಡ್ ಇನ್ ದಿ ಕೆಪಾಸಿಟರ್, ದಟ್ ಇಸ್ ಈಕ್ವಲ್ಸ್ ಟು ವಾಟ್, half into C1 into C2 divided by C1 plus C2 into V1 minus V2 whole square. This is the formula we already studied in the previous classes ಅಲ್ವಾ, ಹೇಳಿದೀನಿ ಇದರ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ. ಇದರ ಫಾರ್ಮುಲಾ ಹೇಗೆ ಬರುತ್ತೆ, ಇದು ಈ ವ್ಯಾಲ್ಯೂ ದಟ್ ಇಸ್ ಎನರ್ಜಿ ಸ್ಟೋರ್ಡ್ ಇನ್ ದಿ ಕೆಪಾಸಿಟರ್ ಇದು ಎಲ್ಲಿ ಬರುತ್ತೆ ಅಲ್ವಾ.
ಅದು ಸಿಂಪ್ಲಿಫೈ ಮಾಡಿ ಹೇಳಿದ್ದೀನಿ. ಯು ಕ್ಯಾನ್ ಗೋ ಥ್ರೂ ದಟ್ ಫಾರ್ಮುಲಾ. ಓಕೆ, ಸೊ ದಿಸ್ ಇಸ್ ವಿಚ್ ಇಸ್ ಈಕ್ವಲ್ಸ್ ಟು, ಯು ಕ್ಯಾನ್ ಸಬ್ಸ್ಟಿಟ್ಯೂಟ್. ಏನು ಮಾಡ್ತೀವಿ ಅಂತ ಹೇಳಿದ್ರೆ ಇದೆರಡನ್ನು ಪ್ಯಾರಲಲ್ ಆಗಿ ಕನೆಕ್ಷನ್ ಮಾಡಿದ್ರೆ ಏನಾಗುತ್ತೆ, ಸೊ ಪ್ಯಾರಲಲ್ ಆಗಿ ಕನೆಕ್ಷನ್ ಮಾಡಿದ್ರೆ ಸೊ ಇಟ್ಸ್ ವ್ಯಾಲ್ಯೂ C1 into C2. Okay, so this is we will get here. ಏನು ಮಾಡಿದ್ದಾರೆ ಇಲ್ಲಿ ನಾವು C1 into C2, this is we will connected here. ಏನು ಮಾಡ್ತೀವಿ ನಾನು ಇದನ್ನ CP ಇದನ್ನು ಪ್ಯಾರಲಲ್ ಆಗಿ ಕನೆಕ್ಷನ್ ಮಾಡ್ತೀನಲ್ಲ, ಸೊ ದಿಸ್ ಇಸ್ equivalent capacitance which is equal to CP and this is V1 minus V2 whole square. So this is which is equals to half into, ಓಕೆ, ಇದ್ರ ಈಕ್ವಲೆಂಟ್ ಕೆಪಾಸಿಟೆನ್ಸ್ ಏನಾಗುತ್ತೆ CP ಆಗುತ್ತೆ. ಸೊ ಹಾಫ್ ಇಂಟು C ಎರಡರದ್ದು ಏನಿದೆ, ದಿಸ್ ಇಸ್ ಎಷ್ಟಾಯ್ತು, ಒಂದು 3 ಮೈಕ್ರೋ ಫ್ಯಾರಡೆ, ದಿಸ್ ಇಸ್ 4 ಮೈಕ್ರೋ ಫ್ಯಾರಡೆ ಅಲ್ವಾ, 3 ಮೈಕ್ರೋ ಫ್ಯಾರಡೆ ಅಂಡ್ ದಿಸ್ ಇಸ್ ಫೋರ್ CP ಅಂತ ಬರ್ತೀನಿ. ಓಕೆ, we will substitute. ಓಕೆ, ಈಗ we will write it here. ಓಕೆ, ಈಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಈಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋದು C1 ಮತ್ತೆ C2 ವ್ಯಾಲ್ಯೂ. ಓಕೆ, ದಿಸ್ ಇಸ್ ಇಲ್ಲೇನಿದೆ ಎರಡರನ್ನು ಆ್ಯಡ್ ಮಾಡ್ತೀನಿ. ಇಲ್ಲೇನಿದೆ V1 ಮೈನಸ್ V2, ಇದನ್ನ ಪಾಸಿಟಿವ್ ಅನ್ನ ತೆಗೆದು ನೆಗೆಟಿವ್ಗೆ ಕನೆಕ್ಟ್ ಮಾಡಿದಾರಲ್ವಾ, ಪಾಸಿಟಿವ್ನ ತೆಗೆದು ನೆಗೆಟಿವ್ಗೆ ಕನೆಕ್ಟ್ ಮಾಡಿರೋದ್ರಿಂದ ಸೊ ದಿಸ್ ಇಸ್ V1, ದಿಸ್ ಇಸ್ ವಿಲ್ ಬಿಕಮ್ಸ್ ಮೈನಸ್ ಇಂಟು ಮೈನಸ್ ಇಟ್ ವಿಲ್ ಬಿಕಮ್ಸ್ ಪ್ಲಸ್ ಅಲ್ವಾ, ಪ್ಲಸ್ ಹೋಲ್ ಸ್ಕ್ವೇರ್ ಆಗುತ್ತೆ. ದಿಸ್ ಇಸ್ V1 ಪ್ಲಸ್ V2 ಆಯ್ತು. ಸೊ ಹಾಫ್ ಇಂಟು ದಿಸ್ ಇಸ್ ಏನಾಯ್ತು, ಇದರ ಎರಡರದ್ದು ಕೆಪಾಸಿಟನ್ಸ್ ದಟ್ ಈಸ್ ಈಕ್ವಲ್ಸ್ ಟು C/2. ಓಕೆ, ದಿಸ್ ಇಸ್ ವಿ ಕ್ಯಾನ್ ರೈಟ್ as C/2 and V1 plus V2. ಸೊ ದಿಸ್ ಇಸ್ ವಿ ಕ್ಯಾನ್ ರೈಟ್ as ಏನು ಬರೀತೀವಿ, 2 into 2 ಏನಾಯ್ತು 4, ದಟ್ ಈಸ್ C/4. ಓಕೆ, this is C/4 into this is 4 into V square. ಎರಡರದ್ದು ಎಷ್ಟಿದೆ V square. So this is 4 get cancels and this is we can write as C. ಎಷ್ಟು ಫಸ್ಟ್ಗೆ ಏನಿದೆ, ದಿಸ್ ಇಸ್ ಏನು ಮಾಡಿದ್ದಾರೆ, ಇದು ಫಸ್ಟ್ಗೆ ಈ ತರ ಕನೆಕ್ಷನ್ ಮಾಡಿದಾರಲ್ವಾ, 3 ವೋಲ್ಟ್ ಬ್ಯಾಟ್ರಿನ ತೆಗೆದು ಇಲ್ಲಿ ಕನೆಕ್ಷನ್ ಮಾಡಿದ್ದಾರೆ. 3 ವೋಲ್ಟ್ ಬ್ಯಾಟ್ರಿ, ದಿಸ್ ಇಸ್ 3 ಮೈಕ್ರೋ ಫ್ಯಾರಡೆ, 3 ಮೈಕ್ರೋ ಫ್ಯಾರಡೆ ದಿಸ್ ಇಸ್ and it is connected to the 6 volt battery. ಓಕೆ, ಅದೇ ತರನೇ ಇಲ್ಲೂ ಸಹ ಏನು ಮಾಡಿದ್ದಾರೆ, ಇದನ್ನು ಸಹ ಏನು ಮಾಡಿದ್ದಾರೆ ಕನೆಕ್ಟ್ ಮಾಡಿದ್ದಾರೆ. ಎಷ್ಟು 6 ವೋಲ್ಟ್ ಬ್ಯಾಟರಿಗೆ ಕನೆಕ್ಷನ್ ಮಾಡಿದ್ದಾರೆ. ದಿಸ್ ಇಸ್ 4 ಮೈಕ್ರೋ ಕೂಲಂಬ್. ಓಕೆ, ಓಕೆ, ಸಿ ನೆಕ್ಸ್ಟ್ ಕ್ವೆಶ್ಚನ್ ಅಲ್ವಾ. ಓಕೆ, 3 ಮೈಕ್ರೋ ಫ್ಯಾರಡೆ ಅಂಡ್ ದಿಸ್ ಇಸ್ 4 ಮೈಕ್ರೋ ಫ್ಯಾರಡೆ. ನೆಕ್ಸ್ಟ್ ಈಗ ನೋಡಿ, ಈಗ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದೆರಡನ್ನು ಏನ್ ಮಾಡಿದ್ದಾರೆ, ಇದೆರಡನ್ನು ಈ ತರ ಕನೆಕ್ಷನ್ ಮಾಡಿದಾರಲ್ವಾ, ಈ ತರ ಕನೆಕ್ಟ್ ಮಾಡಿದ್ದಾರೆ. ದಿಸ್ ಇಸ್ ಪಾಸಿಟಿವ್ ಅಂಡ್ ದಿಸ್ ಇಸ್ ನೆಗೆಟಿವ್. ಪಾಸಿಟಿವ್ ಅನ್ನು ತೆಗೆದು ಉಲ್ಟಾ ಆಲ್ಟರ್ನೇಟ್ ಆಗಿ ಕನೆಕ್ಟ್ ಮಾಡಿದ್ದಾರೆ. ಸೊ ವಿ ವಿಲ್